ಸ್ಥಿತಿವಂತರ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹೌದು ಅಂದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರ್ಲಿಲ್ಲ. ಹೌದು. ಈಗ ಮದುವೆ ವಿಚಾರಕ್ಕೆ ಬರುತ್ತೆ. ನಿಮ್ಗೆ ಮದುವೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಮದುವೆಗೆ ರೆಡಿ ಇರ್ತೀರಾ? ಮನೆ ಕಡೆಯಿಂದ ನೋಡಿದ್ದ ಮದುವೆ ಅಂದ್ರೆ ಜನವಿ ಅವರನ್ನ ನೋಡಿದ್ದ, ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರ, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ನಮ್ದು ಹಾಸನಲ್ಲಿ ಒಬ್ರು ಆಂಟಿ ಇದಾರೆ, ಅವರು ಮ್ಯಾರೇಜ್ ಬ್ಯೂರೋ ನಡೆಸ್ತಾರೆ. ಅವರು ನಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು 2010 ಇಂಟ್ರೊಡ್ಯೂಸ್ ಮಾಡಿದ್ರು ಈ ಫ್ಯಾಮಿಲಿಗೆ. ಆಮೇಲೆ ಎಲ್ಲ ಇಬ್ರು ಫ್ಯಾಮಿಲಿ ಒಪ್ಕೊಂಡ್ಬಿಟ್ಟು, ಅಂದ್ರೆ ಇವ್ರು ಅವಾಗ ಕ್ವಾರ್ಟರ್ಸ್ ಅಲ್ಲಿ ಇದ್ರು, KV ಕ್ವಾರ್ಟರ್ಸ್ ಅಲ್ಲಿ ಇದ್ರು ಅವಾಗ. ಇವ್ರ ಅಣ್ಣ ಏನೋ ಸ್ವಲ್ಪ KV ಇದ್ರು ಇವ್ರ ಅಣ್ಣ. ಇವ್ರ ತಂದಿನ ಏನೋ ಗೌರ್ಮೆಂಟ್ ವರ್ಕಲ್ಲಿ ಇದ್ರು. ಆಮೇಲೆ ಅವೆಲ್ಲ ಒಪ್ಪಿಗೆ ಆಗ್ಬಿಟ್ಟು 2011 ಮದುವೆ ಆಯ್ತು ನಂದು, ಮಾರ್ಚ್ 2011. ಮದುವೆ ಆದ್ಮೇಲೆ ಮತ್ತೆ ಬೆಂಗಳೂರಲ್ಲೇ ಇದ್ವಲ್ಲ, ಹಂಗೆ ಬೆಂಗಳೂರಲ್ಲೇ ನಾವು ಮೂವ್ ಆದ್ವಿ. ಇವಳು ಮೂವ್ ಆದ್ಲು ಅಲ್ಲಿಗೆ. ಮದುವೆ 2011 ಆಯಿತು. ಮತ್ತು ನಮಗೆ 1 ವರ್ಷದಲ್ಲೇ ಮಗು ಆಯಿತು, ಗಂಡು ಮಗು ಆಯಿತು. ಗಂಡು ಮಗು ಆದಮೇಲೆ ಇವಳಿಗೇನೋ ಪ್ಯಾಷನ್ ಇತ್ತದು. ಅದೇನೋ ಅಂದರೆ ಇವಳು ಎಜುಕೇಷನ್ ಎಲ್ಲ ಸಕಲೇಶ್ಪುರದಲ್ಲೇ ಮಾಡಿದ್ದು. ಇದಕ್ಕಿಂತ ಮುಂಚೆ ಬಿಫೋರ್ ಮ್ಯಾರೇಜ್ ಇನ್ನು ಸ್ಟಡಿಂಗ್ ಇವಳು. ಅವಳು ಎಜುಕೇಷನ್ಸ್ ಎಲ್ಲ ನಾನು ಮಾಡಿಸಿದ್ದು. ಅವಳ ಎಜುಕೇಷನ್ನು ಎಲ್ಲ ನಾನೇ ಮಾಡಿದ್ದು. ಆಮೇಲೆ ಮಗು ಆದಮೇಲೆ ಇವಳಿಗೆ ಏನೋ ಇದು ನ್ಯೂಸಲ್ಲಿ ಇಂಟ್ರೆಸ್ಟ್ ಇತ್ತು ಇವಳಿಗೆ. ಮೀಡಿಯಾದಲ್ಲಿ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಸೀರಿಯಲ್ಗೂ ಇಂಟ್ರೆಸ್ಟ್ ಇತ್ತು. ನಾನು ನ್ಯೂಸ್ಗೆ ಹೋಗು, ಸೀರಿಯಲ್ಲು ಫಿಲ್ಮ್ಸ್ ಎಲ್ಲ ಬೇಡ ಅಂತ ಹೇಳಿದ್ದೆ. ಆ ಕಂಡೀಷನ್ ಹಾಕ್ಬಿಟ್ಟೆ ಅವಳಿಗೆ ಮದುವೆ ಆಗಿದ್ದೆ. ಈ ಕಂಡೀಷನ್ ಅಂತ ಹೇಳ್ತಾ ಇದ್ರಲ್ವಾ, ಈ ಮದುವೆ ಸಂದರ್ಭದಲ್ಲಿ ಅವ್ರೇನಾದ್ರು ಇದು ಬಲವಂತದಿಂದ ಮದುವೆ ಮಾಡ್ಕೋತಿದೀನಿ ಅನ್ನೋ ರೀತಿಯಲ್ಲಿ ಮಾತಾಡಿರ್ತೀರಲ್ವಾ? ಈಗ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೆ ನೀವು ಕೂಡ ಡೈರೆಕ್ಟ್ ಆಗಿ ಮಾತಾಡಿರ್ಬೋದು ಅವ್ರ ಜೊತೆ. ಆ ಸಂದರ್ಭದಲ್ಲಿ ಏನಾದ್ರು ಮದುವೆ ಇಷ್ಟ ಇಲ್ಲ, ಬಲವಂತಕ್ಕೆ ಮದುವೆ ಆಗ್ತಾ ಇದೀನಿ ಅಂತ ಏನಾದ್ರು ಹೇಳ್ಕೊಂಡಿದ್ರಾ? ನೀವು ಯಾವ ರೀತಿ ಏನಾದ್ರು ಇಷ್ಟಪಟ್ಬಿಟ್ಟೆ ಮದುವೆ ಆಗಿದ್ದದು? ಅವ್ರಿಗೆ ಇಷ್ಟ ಆಯ್ತು. ಇಬ್ರು ಫ್ಯಾಮಿಲೀಸ್ಗೂ ಮ್ಯೂಚುವಲ್ ಆಗಿ ಇಷ್ಟ ಆಯ್ತು. ಪ್ಲಸ್ ಆಮೇಲೆ ಇಬ್ರು ನನ್ಗೊಳಗೂ ಒಪಿನಿಯನ್ ತಗೊಂಡ್ಬಿಟ್ಟೆ ನಾನು ಮದುವೆ ಆಗಿದ್ದೆ. ಆಮೇಲೆ ಅವಳಿಗೆ ಎಜುಕೇಶನ್ ಒಂದು ಇನ್ನು ಇತ್ತಲ್ಲ, ಅದನ್ನ ಓದಿಸ್ಬೇಕು ಅಂತ ಒಂದು ಇತ್ತು, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇತ್ತು. ಅದು ನಾನು ಫುಲ್ಫಿಲ್ ಮಾಡಿದೆ. ಅದಾದ್ಮೇಲೆ ಮತ್ತಾಮೇಲೆ ಅವಳಿಗೆ ಇದು ಬೆಂಗಳೂರು ಹುಡುಗಂಗೆ ಮದುವೆ ಆಗಬೇಕು ಅಂತ ಇತ್ತು ಅವಳಿಗೆ. ಅಂದ್ರೆ ಮುಂಚೆ ಅವಳು ಮೀಡಿಯಾದಲ್ಲಿ ಇರಲಿಲ್ಲ. ಈ ಬೆಂಗಳೂರಿಗೆ ಬಂದ್ಮೇಲೆ ಅವಳು ಏನೋ ಅದೇ ನನ್ನ ಮೀಡಿಯಾಗೆ ಇಂಟ್ರೆಸ್ಟ್ ಇದೆ, ಮತ್ತೆ ಸೀರಿಯಲ್ ಇಂಟ್ರೆಸ್ಟ್ ಇದೆ, ಮತ್ತೆ ಫಿಲ್ಮ್ದು ಇಂಟ್ರೆಸ್ಟ್ ಇದೆ ಅಂತ ಹೇಳಿದಾಗ ನಾನು ಅದೆಲ್ಲ ನನಗೆ ಇದು ಮೀಡಿಯಾ ಬೇಕಾದ್ರೆ ಓಕೆ, ನಾನು ಬೇರೆದೆಲ್ಲ ಬೇಡ ಅಂತ ಹೇಳ್ಬಿಟ್ಟು, ನಮ್ಮ ತಂದೆ ಇದ್ದ ಕಸಿನ್ ಒಬ್ರು ಇದ್ರು, ಅವರು ಶಿವಣ್ಣನ ಹತ್ರ ವರ್ಕ್ ಮಾಡ್ತಾ ಇದ್ರು ಅವರು, ರವಿ ಅಂತ ಹೇಳ್ಬಿಟ್ಟು. ಅವ್ರ ರೆಫರೆನ್ಸ್ ಥ್ರೂ ನಾವು ಯಾವುದೋ ಒಂದು ಚಾನಲ್ಗೆ ಅವ್ರು ರೆಫರ್ ಮಾಡಿದಾಗ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಸಿಕ್ತೆ ಅವಳಿಗೆ. ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ಲು. ಮತ್ತು ಆಮೇಲೆ ಅದರಿಂದ ಮತ್ತೆ ಒಂದು 6 ಮಂತ್ಸ್ 7 ಮಂತ್ಸ್ ಆದಮೇಲೆ ಇನ್ನೊಂದು ಚಾನಲ್ಗೇನೋ ಒಂದು ಅವಕಾಶ ಬಂತು. ಅದು ನೈಟ್ ಶಿಫ್ಟ್ ಇತ್ತು ಅದು. ಅವಾಗ ನನ್ನ ಮಗ ಅವಾಗ ಇನ್ನೂ 1.5 years ಇತ್ತು ಅವನಿಗೆ. ಅವಾಗ ನೈಟ್ ಶಿಫ್ಟ್ ಇತ್ತಲ್ಲ, ಅವಾಗ ನನ್ನ ಮಗನಿಗೆಲ್ಲ ನಾನೇ ನೋಡ್ಕೊತಾ ಇದ್ದೆ. ಅದಾದಮೇಲೆ ಮತ್ತಾಮೇಲೆ ಬೇರೆ ಚಾನಲ್ಗೆಲ್ಲ ಹಂಗೆ ಅವಕಾಶ ಸಿಗ್ತಾ ಬಂತು. ಹಂಗೆ ಅವಾಗ ಮಗುನ ಅವಳು ಆಫೀಸ್ ಟೈಮ್ ಇದ್ದಾಗ ನಮ್ಮ ತಾಯಿ ನೋಡ್ಕೊತಾ ಇದ್ರು, ಮತ್ತು ನಾನು ನೋಡ್ಕೊತಾ ಇದ್ದೆ. ಹಂಗೆ ಇದಾಯ್ತದು. ಇಲ್ಲ, ಇನ್ನೊಂದು ಇದು ನೋಡಿ, ನೀವು ಹೇಳ್ತಾ ಇದ್ರಲ್ವಾ, ಕೆಲಸಕ್ಕೆಲ್ಲ ಸಪೋರ್ಟ್ ಮಾಡಿದ್ದೀನಿ, ಎಜುಕೇಷನ್ಗೆಲ್ಲವೂ ಕೂಡ ಸಪೋರ್ಟ್ ಮಾಡಿದ್ದೀನಿ ಅಂತ ಹೇಳಿ. ಬಟ್ ಆರಂಭದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲಿಲ್ಲ ಅಂದ್ರೆ ಆ 1 ವರ್ಷ ಸ್ಟಾರ್ಟಿಂಗ್ 2 years ಅದೇನು ಇರಲಿಲ್ಲ. ಮತ್ತಾಮೇಲೆ ಏನಾಯ್ತು, ಈಗ ನನ್ನ ತಮ್ಮ ಇದ್ದ, ನಾನಿದ್ದೆ, ಪ್ಲಸ್ ಆಮೇಲೆ ಇನ್ನೊಬ್ಬ ತಮ್ಮ ಅವ್ನು ಕೆನಡಾಗೆ ಹೋಗೋಕೆ ಮುಂಚೆ ನಾವೆಲ್ಲ ಒಟ್ಟಿಗೆ ಇದ್ವಲ್ಲ. ಸ್ವಲ್ಪ ಆಮೇಲೆ ಇವ್ರಿಗೆ ಸ್ವಲ್ಪ ಡಿಸ್ಪ್ಯೂಟ್ಸ್ ಬಂತು, ನಮ್ಮ ಅಮ್ಮಂಗೆ ಮತ್ತು ಇವಳಿಗೆ. ಮತ್ತಾಮೇಲೆ ನನಗೆ ಬೇರೆ ಮನೆ ಮಾಡಬೇಕು ಅಂತ ಹೇಳಿದ್ದು, ಅದನ್ನು ಮಾಡಿದೆ. ಅದನ್ನು ಮಾಡಿ ಮತ್ತಾಮೇಲೆ ಅಲ್ಲಿಂದ ನಾವು ಸಪ್ರೇಟ್ ಆದ್ವಿ. ನಮ್ಮ ತಂದೆ ತಾಯಿ ಬಿಟ್ಬಿಟ್ಟು ನಾನು, ಇವಳು ಪಾಪು ಇದ್ವಿ. ಮತ್ತು ಅವಾಗ ನನಗೂ ಅವಾಗ ಕೆಲಸ ಇತ್ತು. ಅವಾಗ ನಾನು ಕೆಲ್ಸಕ್ಕೆ ಹೋದಾಗ ಮತ್ತು ಇವಳು ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ತಾಯಿನೇ ನೋಡ್ಕೊತಾ ಇದ್ರು ನನ್ನ ಮಗನ್ನ. ಆಮೇಲೆ ಮತ್ತಾಮೇಲೆ ಅವಳು ಏನೋ ನನ್ನ ಮಗನ ಸಕಲೇಶ್ಪುರಕ್ಕೇನೋ ಕಳಿಸಿದ್ಲು ಓದೋಕ್ಕೆ. ನಾನು 2 years ಅಲ್ಲಿ ನಾನು ಬೇಡ ಅಂತ ಹೇಳಿದ್ರು, ಅಲ್ಲಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು 2 years ಅಲ್ಲಿ ನನ್ನ ಮಗ ಓದ್ತಾ ಇದ್ದ. ಮತ್ತು ಆಮೇಲೆ ನನಗೆ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ಲು ಅವಳು. ಮತ್ತು ಬೆಂಗಳೂರಲ್ಲೇ ಓದಿಸ್ತಾ ಇದ್ವಿ ನಾವು. ಮತ್ತೇನು ಸರ್ ಅದು ಏನಾಗಿದೆ ಅಂದ್ರೆ ನೋಡಿ, ನೀವು ಆಗ್ಲಿಂದ ಹೇಳ್ತಾ ಇದ್ರೆ ತುಂಬಾ ಸ್ಥಿತಿವಂತರು ಅಂತ ಹೇಳಿ, ಪೆಟ್ರೋಲ್ ಬಂಕ್ ಇತ್ತು, ಟ್ರಾವೆಲ್ಸ್ ಎಲ್ಲ ಇತ್ತು, ಎಲ್ಲವೂ ಇದ್ದುಕೊಂಡು ಕೂಡ ಪ್ರಾಬ್ಲಮ್ ಇಲ್ಲ ಸರ್, ಹುಡ್ದಾಗಿದೆ ನಮಗೇನು ಪ್ರಾಬ್ಲಮ್ ಇಲ್ಲ. ಹಾಗಾದ್ರೆ ಅವ್ರಿಗೆ ಯಾಕೆ ಅನಿಸ್ತಾ ಇತ್ತು ಅಂದ್ರೆ ಈಸಿಯಾಗಿ ಇರ್ಬೋದಿತ್ತಲ್ಲ, ಲೈಫ್ ಲೀಡ್ ಮಾಡ್ಬೋದಿತ್ತು, ಅವ್ರು ಕೆಲಸ ಮಾಡ್ಲೇಬೇಕಿತ್ತು ಅಂತ ಏನು ಇರ್ಲಿಲ್ವಲ್ಲ ಅಂತ? ಅಂದ್ರೆ ಅವಳು ಪ್ಯಾಷನ್ನು, ನಾನು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಅವಳೇನೋ ಆ ಫೀಲ್ಡ್ ಚೂಸ್ ಮಾಡ್ಕೊಂಡ್ಲು.
ಚೂಸ್ ಮಾಡ್ಕೊಂಡ್ಮೇಲೆ ಎಲ್ಲ ಚೆನ್ನಾಗೇ ಇತ್ತು ಅದು. ಇಲ್ಲ, ಎಷ್ಟೇ ಚೆನ್ನಾಗಿದ್ರು ಕೂಡ ಒಂದಿಷ್ಟು ಕಸಿವಿಸಿ ಆಗೋದು, ಅಂದ್ರೆ ಕೆಲಸ ಶುರುವಾದ್ಮೇಲೆ ಏನಾದ್ರು ಕಸಿವಿಸಿ ಆಗೋದು, ಗಲಾಟೆ ಆಗೋದು, ಒಂದಿಷ್ಟು ಸಾಮಾನ್ಯ ಗಲಾಟೆ ಇದ್ದೇ ಇರುತ್ತೆ. ಅಂದ್ರೆ ಒಂದ್ ದೊಡ್ಡ ಗಲಾಟೆ ಆಗಿದ್ದು, ಮನಸ್ತಾಪ ಶುರುವಾಗಿತ್ತು ಅಂದ್ರೆ ಯಾವ ವಿಚಾರಕ್ಕಿಂತ ಮನಸ್ತಾಪ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಅವಳು ಈಗ ನಾವು ಬೇರೆ ಬಾಡಿಗೆ ಮನೆ ಮೂವ್ ಆದ್ವಿ, ನಮ್ಮ ತಂದೆ ತಾಯಿ ಬಿಟ್ಬಿಟ್ಟು ಬೇರೆ ಬಾಡಿಗೆ ಮನೆ ಮೂವ್ ಆದ್ವಿ. ಆಮೇಲೆ ಅವಳು ಏನಮ್ಮ ಸ್ಟಾರ್ಟ್ ಮಾಡಿದ್ಲು ಅಂತ ಹೇಳಿದ್ರೆ, ನಂಗೆ ಅದು ಸ್ವಂತ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ಲು. ಅದು 2016 ಅದು ನಂಗೆ ಬೇಕೇ ಬೇಕು, ಸ್ವಂತ ಮನೆ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ಲು. ನಾನೀಗ ನಮ್ಮ ತಂದೆ ತಾಯಿ ಬಿಟ್ಬಿಟ್ಟು ಈಗ ಒಂದು ಸೆಟಪ್ ಮಾಡಿದ್ದೆ, ಒಂದು ಸ್ಟಾರ್ಟಿಂಗ್ ಫ್ರಮ್ ದ ಸ್ಕ್ರ್ಯಾಚ್. ಏನೊಂದು ಮನೆಗೆ ಬೇಕು ಅದೆಲ್ಲ ಸೆಟಪ್ ಮಾಡಿದ್ದೆ. ಸ್ವಲ್ಪ ಈಗ ಮನೆ ಈಗ ಇಮಿಡಿಯೇಟಾಗಿ ಮೂವ್ ಆಗಬೇಕು ಅಂತ ಹೇಳಿದ್ರೆ ಅದು ಅಮೌಂಟ್ ಎಲ್ಲ ಸ್ವಲ್ಪ ಅರೇಂಜ್ ಮಾಡಿಬಿಟ್ಟು ಸೆಟಪ್ ಮಾಡೋದಕ್ಕೆಲ್ಲ ಅದು ಆಗಿತ್ತು. ಪ್ಲಸ್ ಸಾಲ ಎಲ್ಲ ಮಾಡ್ಬಿಟ್ಟು ಮಾಡಿದ್ದೆ. ಅದಾದ್ಮೇಲೆ ಮತ್ತೆ ಸಾಲ ಎಲ್ಲ ತೀರಿಸ್ಕೊಂಡ್ಬಿಟ್ಟು ಆರಾಮಾಗಿದ್ವಿ. ಆಮೇಲೆ ಸ್ವಂತ ಮನೆಗೆ ಮೂವ್ ಆಗಬೇಕು ಅಂತ ಹೇಳಿದ್ಲು. ಆಮೇಲೆ ಅಪಾರ್ಟ್ಮೆಂಟ್ ತಗೊಂಡ್ವಿ. ಅವಾಗಿಂದ ಸ್ವಲ್ಪ ಇದು ಸ್ಟಾರ್ಟ್ ಆಯ್ತು ನಂದು ಅವ್ರದ್ದು. ನಂಗೆ ಸ್ವಲ್ಪ ಕೆಲಸನೂ ನನಗೇನು ಇರಲಿಲ್ಲ, ಮತ್ತು ಒಂದು 3-4 ಬಿಸ್ನೆಸ್ ಲಾಸ್ ಆಯಿತು. ಪ್ಲಸ್ ಆಮೇಲೆ ಇದು ಮನೆ ಮಾಡ್ಕೊಂಡು ಸಾಲಗಳು, ಪ್ಲಸ್ ಅದೆಲ್ಲ ಒಂಥರ ತಲೆ ಮೇಲೆ ಬಂದ್ಬಿಡ್ತಿಲ್ಲ ನನಗೆ. 2016 ನನಗೆ ಅದು ಏನೇ ಮಾಡಿದ್ರು, ಅದು ಈಗ ಒಂದು 3-4 ಬಿಸ್ನೆಸ್ ಮಾಡಿದ್ರು ಸ್ವಲ್ಪ ಎಲ್ಲ ಫುಲ್ ಲಾಸ್ ಆಯಿತು. ಆಮೇಲೆ ಇದು ಅಪಾರ್ಟ್ಮೆಂಟ್ ಮಾಡ್ಕೊಂಡಿರೋದು ಅದ್ರದ್ದು ಸಾಲ, ಪ್ಲಸ್ ಆಮೇಲೆ ಎಲ್ಲ ಒಂಥರ ಅದು ಮ್ಯಾನೇಜ್ ಮಾಡೋಕೆ ಆಗ್ತಾ ಇರಲಿಲ್ಲ ನನಗೆ. ಆಮೇಲೆ ಅದು ಸ್ವಲ್ಪ ದಿವಸ ಕಟ್ಟಿದ್ವಿ, EMI ಎಲ್ಲ ಕಟ್ಕೊಂಡು ಒಂದು ವರ್ಷ ಆದಮೇಲೆ ಅದು ಆಕ್ಷನ್ಗೂ ಬಂತದು. ಒಂದು 3-4 ಟೈಮ್ ಅದು ಅಪಾರ್ಟ್ಮೆಂಟ್ ಆಕ್ಷನ್ಗೂ ಬಂತು. ನಾನು ಇದು ಮಾಡಿರೋದು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅದನ್ನ ಬ್ಯಾಂಕಿಗೆಲ್ಲ ಮಾತಾಡಿ ಸ್ವಲ್ಪ ಅದನ್ನು ಇನ್ ಬಿಟ್ವೀನ್ ಅಮೌಂಟ್ ಕಟ್ಕೊಂಡು ಸ್ವಲ್ಪ ಟೈಮ್ ಕೇಳ್ಕೊಂಡು ಅದನ್ನ ಉಳಿಸ್ಕೊಂಡೆ ಅಪಾರ್ಟ್ಮೆಂಟ್ನ. ಆಮೇಲೆ ಇನ್ ಬಿಟ್ವೀನ್ ಸ್ವಲ್ಪ ಅದೇ ಕಟ್ತಾ ಇದ್ವಿ ಎಲ್ಲ. ಸ್ವಲ್ಪ ಅದು ನನ್ನ ಮೇಲೆ ಲೋನ್ ಇತ್ತು, ಅದೆಲ್ಲ ಅಪಾರ್ಟ್ಮೆಂಟ್ ನನ್ನ ಸಲ ಇತ್ತು, ನನ್ನ ಮೇಲೆ ಲೋನ್ಸ್ ಎಲ್ಲ ಇತ್ತದು. ಅದೇ ಈಗ ಸ್ವಲ್ಪ ಒಂದು 3-4 ಬಿಸ್ನೆಸ್ ಲಾಸ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಕರೆಕ್ಟಾಗಿ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಅದು ಫಸ್ಟ್ ಕೋಆಪರೇಟಿವ್ ಬ್ಯಾಂಕಲ್ಲಿ ನಾವು ಲೋನ್ ಮಾಡಿಸಿದ್ದದು. ಆಮೇಲಿಂದ ಅದು ಬ್ಯಾಂಕ್ ಅವರು ಯಾರೊಬ್ರು ನನಗೆ ಪರಿಚಯ ಇರೋರು, ಅವ್ರು ನಮಗೆ ನ್ಯಾಷನಲೈಸ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರು ಅದು ಅಪಾರ್ಟ್ಮೆಂಟ್. ಅವಾಗಿಂದ ಸ್ವಲ್ಪ ರಿಸ್ಕ್ ಸ್ವಲ್ಪ ಕಮ್ಮಿ ಆಯ್ತದು, EMI ಕಮ್ಮಿ ಬರ್ತಾ ಇತ್ತು. ಅವಾಗ ನಂಗೆ ಕೆಲಸ ಬೇರೆ ಇರಲಿಲ್ಲ. ಅವಾಗ ಒನ್ ಇಯರಿಂದ ಇವಳು ಕಟ್ಟಿಯಾಳಿ EMI ಅದು. ಅದಕ್ಕಿಂತ ಮುಂಚೆ ಏನೇನು ಇತ್ತಲ್ಲ ಅದು ಬ್ಯಾಂಕಿನ ಚಾರ್ಜಸ್ಸು, ಪ್ಲಸ್ ಆಮೇಲೆ ಆಕ್ಷನ್ಗೆ ಹಾಕಿದ ಚಾರ್ಜಸ್ಸು ಅದೆಲ್ಲ ಹಾಕ್ಬಿಟ್ಟು ಒಂದು 45 lakhs ಲೋನ್ ಇದ್ರೆ ನಾವು ಕಟ್ಟಿದ್ದು ಒಂದು 20 ಲಕ್ಷ ಕಟ್ಟಿದ್ದೀವಿ. ನಮಗೆ ಅದು ಜಮಾವಾಗಿದ್ದು ಮಾತ್ರ 1 ಲಕ್ಷ ಮಾತ್ರ. ಅದು ಒಂದು 18 ಲಕ್ಷ ತನಕ ಬಡ್ಡಿನೇ ಹೋಗಿದೆ ಅದು. ಆಮೇಲೆ ನ್ಯಾಷನಲೈಸ್ ಬ್ಯಾಂಕಿಗೆ ಬಂದಮೇಲೆ ಸ್ವಲ್ಪ ಓಕೆ ಎಲ್ಲ ಸರಿ ಹೋಯ್ತದು. ಆಮೇಲೆ ಅಲ್ಲಿಂದ ಸ್ವಲ್ಪ ಇವಳೇ ಕಟ್ತಾ ಇದ್ಲು ಅದನ್ನ EMI. ಆಮೇಲೆ ಅಲ್ಲಿಂದ ಇಲ್ಲ, ಇಲ್ಲೊಂದು ಪ್ರಶ್ನೆ ಬರುತ್ತೆ ನೋಡಿ. ನೀವು ಈಗಾಗಲೇ ಹೇಳ್ತಾ ಇದ್ರಿ, ನೀವೆಲ್ಲ ಸ್ಥಿತಿವಂತ ಆಗಿದ್ರು ಕೂಡ EMI ಅಲ್ಲಿ ಮನೆ ತೆಗೆದುಕೊಳ್ಳುವಂತ ಅವಶ್ಯಕತೆ ಏನಿತ್ತು ಅಂತ ಒಂದು ಪ್ರಶ್ನೆ ಬರುತ್ತೆ. ಇದೇ ಸಂದರ್ಭದಲ್ಲಿ ನೀವು ಆರಂಭದಲ್ಲಿ ಹೇಳ್ತಾ ಇದ್ರಲ್ವಾ, ಸಪರೇಟ್ ಆಗಿ ಮನೆ ಮಾಡ್ಬೇಕಿತ್ತು ಅಂತ ಹೇಳ್ಬಿಟ್ಟು, ಏನ್ ಬೇಕಿತ್ತು ಅಂತ ಹೇಳಿ, ಅಂದ್ರೆ ನಿಮ್ಮ ತಾಯಿ ಜೊತೆ ಹೊಂದಾಣಿಕೆ ಆಗ್ತಿರ್ಲಿಲ್ಲ ಅಂತ ಕಾರಣಕ್ಕಾಗಿ ಸಪರೇಟ್ ಆಗಿ ಬಂದಿದ್ದ ಅಂತ ಹೇಳಿ ಅಲ್ಲಿಂದನೇ ಕಸಿವಿತಿ ಶುರುವಾಯ್ತಾ? ಅಂದ್ರೆ ಅವ್ರಿಬ್ರಿಗೂ ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೋ ನಂಗೆ ಒಂದು ಗೊತ್ತಿಲ್ಲ. ಅದೇನೋ ನಂಗೆ ಬೇಡ, ನಂಗೆ ಬೇರೆ ಮನೆ ಮಾಡು ಅಂತ ಹೇಳ್ಬಿಟ್ಟು ಹಠ ಮಾಡಿದ್ಲು. ಅದಕ್ಕೆ ಅದನ್ನು ಮಾಡಿದೆ. ಮಾಡಿದ್ಮೇಲೆ ಈಗ ಒಂದು 2 years ನಾವು ರೆಂಟೆಡ್ ಹೌಸಲ್ಲಿ ಇದ್ವಿ. ಅದಾದ್ಮೇಲೆ ಮತ್ತೆ ನನಗೆ ಅದು ಮನೆ ಬೇಕು ನಂಗೆ ಕೊಡಿಸು ಅಂತ ಹೇಳಿದ್ದಕ್ಕೆ ಅದಕ್ಕೂ ನಾನು ಪ್ರಯತ್ನ ಮೀರಿ ಮಾಡ್ಬಿಟ್ಟು ಕೊಡಿಸಿದೆ. ಅದನ್ನು ಅಪಾರ್ಟ್ಮೆಂಟು ಮಾಡ್ಕೊಂಡ್ವಿ. ಅದು ಸ್ವಲ್ಪ ನನಗೆ ಅದು ಜಾಸ್ತಿ ಇದಾಗ್ಬಿಡುತ್ತದೆ ನನಗೆ, ಕಮಿಟ್ಮೆಂಟ್ ಅದು ಸ್ವಲ್ಪ ಅದು ಜಾಸ್ತಿ ಆಯ್ತು ನನಗೆ. ಈಗ ನನಗೆ ಅದು ನಮ್ಮ ಪ್ರಾಪರ್ಟಿ ಎಲ್ಲ ಮಾಡ್ಬಿಟ್ಟು ತಗೋಬೋದಿತ್ತು, ಸ್ವಂತ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಒಂದಿತ್ತು ಅದು. ಹಂಗಾಗಿ ನಾನು ನಂದೇ ಈಗ ನನ್ನ ಹೆಸರಲ್ಲೇ ಲೋನ್ ಮಾಡ್ಬಿಟ್ಟು ತಗೊಂಡಿದ್ದು ಪ್ರಾಪರ್ಟಿ. ನೋಡಿ, ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಥಿತಿವಂತರಾಗಿದ್ರು ಕೂಡ ಲೋನ್ ಮಾಡುವ ಅವಶ್ಯಕತೆ ಏನಿತ್ತು ಅಂತ ಹೇಳ್ಬಿಟ್ಟು, ಅಂದ್ರೆ ನಿಮ್ಗೊಂದು ಐಡಿಯಾ ಆಯ್ತು ಅಂದ್ರೆ ನಾನು ಏನಾದ್ರು ಮಾಡಿದ್ರು ನನ್ ಸ್ವಂತ ಮಾಡ್ಬೇಕಂತ ನಿಮ್ಗೆ ಇತ್ತು ಅಂತ ನೀವ್ ಹೇಳ್ತಿರೋದು. ತಂದೆ ತಾಯಿ ಪ್ರಾಪರ್ಟಿ ಇತ್ತು, ಈಗ ಮಾರ್ಬಿಟ್ಟು ನಾನು ತಗೋಬೋದಿತ್ತು. ಅದು ನನಗೆ ಇಷ್ಟ ಇರಲಿಲ್ಲ ನನಗೆ. ಈಗ ನಾನೇನು ದುಡಿತಾ ಇದೀನಿ ಮತ್ತೆ ಅವ್ರಿಗೇನು ಕೇಳೋದು ಅಂತ ಹೇಳ್ಬಿಟ್ಟು ನನ್ನ ದುಡ್ಡು ಮೇಲೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಪ್ರಾಪರ್ಟಿ ಮಾಡ್ಕೊಂಡಿದ್ದು. ಸರ್, ಈಗ ಮತ್ತೆ ಇನ್ನೊಂದೇನಂತ ಅಂದ್ರೆ, ನೀವ್ ಹೇಳ್ತಾ ಇದ್ರಿ ಕೆಲ್ಸಕ್ಕೆ ಹೋಗೋದಕ್ಕೆಲ್ಲ ನಾನು ಸಪೋರ್ಟ್ ಮಾಡಿದ್ದೆ, ಮತ್ತೆ ನಾನು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದೆಲ್ಲ ಕೂಡ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ. ಆದ್ರೆ ಅವ್ರ ಒಂದು ಆರೋಪ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಈಗ ನನಗೆ ಮಧ್ಯರಾತ್ರಿ ಅಥವಾ ಲೇಟ್ ಆಗ್ತಾ ಇತ್ತು, ಸೆಕೆಂಡ್ ಶಿಫ್ಟ್ ಎಲ್ಲ ಇರ್ತಾ ಇತ್ತು, ಆ ಟೈಮಲ್ಲಿ ನಾನು ಮನೆಗೆ ಬಂದಾಗ ಮನೆ ಬಾಗ್ಲು ಓಪನ್ ಮಾಡ್ತಾ ಇರ್ಲಿಲ್ಲ, ಡೋರ್ ಹತ್ರ ಮಲ್ಕೊಂಡಿದ್ದೀನಿ. ಇಷ್ಟೊಂದು ಕ್ರೂರತ್ವ ಅನ್ನೋದಕ್ಕಿಂತ ನೀವು ಮಾಡಿದ್ರೆ ಇಲ್ವಾ ನಮ್ಗೆ ಗೊತ್ತಿಲ್ಲ. ನಾವು ಒಂದ್ ಸೈಡ್ ಸ್ಟೋರಿ ಅಂತೂ ನಾವು ಕೇಳಿದೀವಿ. ಸೊ ಹಾಗಾಗಿ ಏನಾಗಿತ್ತು ಅಂತ? ಮೇಡಮ್, ಅದು ನೈಟ್ ಶಿಫ್ಟ್ ಅಂತಲ್ಲ. ಈಗ ನಾನು ಅವಳಿಗೆ ಆಲ್ಮೋಸ್ಟ್ ಈಗ ನಾವು ಈಗ
ರಿಯಾಲಿಟಿ ಶೋಸ್ಗೆಲ್ಲ ಹೋಗಿದ್ಲು ಅವಳು. ಹ್ಮ್ ಪಿಕಪ್ ಡ್ರಾಪು ನಾನೇ ಮಾಡಿದ್ದೀನಿ. ಹ್ಮ್ ಈಗ ಒಂದು 3 months ಶೋ ಇದ್ರೆ ಹ್ಮ್ ಎವ್ರಿ ಡೇ, ಅದು ನಮ್ಮ ಮನೆಯಿಂದ ಒಂದು ಆಲ್ಮೋಸ್ಟ್ ಒಂದು 20 kilometers ಇತ್ತದು, ಅದು ಯಾವುದೋ ಒಂದು ಸ್ಟುಡಿಯೋ. ಅಲ್ಲಿ ನಾನು ಪಿಕಪ್ ಡ್ರಾಪ್ ಎವ್ರಿ ಡೇ ಮಾಡ್ತಾ ಇದ್ದೆ. ಈಗ ನ್ಯೂಸ್ ಚಾನಲಲ್ಲಿ ಈಗ ಶಿಫ್ಟು ಅಂತ ಹೇಳಿದಾಗ ಆ ಕಡೆಯಿಂದ ನೈಟ್ ಶಿಫ್ಟ್ ಇದ್ದಾಗ ಕ್ಯಾಬ್ ಕೊಡ್ತಾರೆ. ಹ್ಮ್ ಈಗ ಒಂದು ಫೀಮೇಲ್ ಆ್ಯಂಕರ್ ಅಂತ ಹೇಳಿದ್ರೆ ಆ ಕಡೆಯಿಂದ ನೈಟ್ ಶಿಫ್ಟ್ ಇದ್ದರೆ ಎಲ್ಲ ಚಾನಲ್ಸವರು ಕೊಡ್ತಾರೆ ಯೂಶ್ವಲ್ ಆಗಿ. ಈಗ ಅದು ಡ್ರಾಪ್ ಪಿಕಪ್ ಮಾಡೋ ಅವಶ್ಯಕತೆ ಇರಲ್ಲ. ಈಗ ಹೋಗ್ಬೇಕಾದ್ರೆ ಇವಳು ಅದು ಬೈಕಲ್ಲಿ ಹೋಗ್ತಾ ಇದ್ಲು, ಇಲ್ಲ ಕ್ಯಾಬ್ ಮಾಡಿ ಕಳಿಸ್ತಾರೆ. ನಾನು ಇವತ್ತಿನವರೆಗೂ ಅವಳಿಗೆ ನಾನು ಒಂದು ದಿವಸನೂ ಬಸ್ಸಲ್ಲಿ ಅಡಾಡಿಸಿಲ್ಲ. ನಾನು ಕ್ಯಾಬ್ ಮಾಡೇ ಕಳಿಸ್ತಾ ಇದ್ದೆ, ಮತ್ತು ಇದು ಬಸ್ಸಲ್ಲಿ ಹೋಗಲೇಬೇಡ ಅಂತ ಹೇಳ್ಬಿಟ್ಟು ಅವಳಿಗೆ ನಾನು ಕ್ಯಾಬಲ್ಲೇ ಕಳಿಸ್ತಾ ಇದ್ದೆ, ಆಟೋಲ್ಲೇ ಕಳಿಸ್ತಾ ಇದ್ದೆ. ಹಂಗೆ ಇಲ್ಲ, ನಾನು ಟೈಮ್ಗೆ ನಾನು ಡ್ರಾಪ್ ಮಾಡ್ತಾ ಇದ್ದೆ ಹಂಗೆ.